ನಮ್ಮ ಮಾಸ್ಟರ್ ಪ್ಲ್ಯಾನ್ ಸರ್, ಮಾಡಲ್. ಇದನ್ನು ನೋಡಿ ರಾಜ ಓಕೆ ಹೇಳಿದ್ರೆ ಬಿಲ್ಡಿಂಗ್ ಕಟ್ಟೋದು, ಇಲ್ಲಾಂದರೆ ಇಷ್ಟಕ್ಕೆ ಬಿಡ. ಈಗ ಉದಾಹರಣೆ ನೋಡಿ ಸರ್, ಅಲ್ಲೇ ನಿಂತ್ಕೊಂಡು ನೋಡಿ. ಈಗ ಈ ಚಿತ್ರಶೈಲಿಯನ್ನು ಇಲ್ಲಿ ನೋಡ್ಬೋದು, ಈ ವಾಸ್ತುಶೈಲಿಯನ್ನು ಇಲ್ಲಿ ನೋಡ್ಬೋದು. ಈ ಚಿತ್ರಶೈಲಿ ಈ ಭಾಗಕ್ಕೆ, ಈ ಇದು ಮೇಲ್ಗಡೆ ಕಾಣುವಂಥ ಸಂಗೀತ ಮಂಟಪ, ಅದ್ರ ಮೇಲ್ಗಡೆ ಕಾಣುವಂಥ ಚಾವಣಿ ಕೆಳಗಡೆ ಕಾಣುವಂಥ ಚಿಕ್ಕ ಡೆಕೋರೇಷನ್ಗಳು, ಹೊರಗಡೆ ಕಾಣುವಂಥ ಗೋಪುರ, ಅದ್ರ ಮೇಲೆ ಇರೋಂಥ ಚಿತ್ರ, ಟೋಟಲಿ ಬ್ಲೂ ಪ್ರಿಂಟ್. ಈಗ ನಾವು ಪೇಪರಲ್ಲಿ ಕೊಡ್ತೀವಿ ಸರ್, ಅವ್ರು ಕಲ್ಲಲ್ಲಿ ಕೊಟ್ಟಿದ್ದಾರೆ. ನಮಗಿಂತ ಇಂಜಿನಿಯರಿಂಗ್ ಅವತ್ತೇ ಫಾಸ್ಟ್ ಇರ್ತೀವಿ. ಈ ಥರದ 10 ಇದೆ ಸಂಗೀತ ಮಂಟಪದ ಸುತ್ತ. ಅದರಲ್ಲಿ ವಿಷ್ಣುವಿನ ದಶಾವತಾರ ನರಸಿಂಹನ ವಿಗ್ರಹನ ನೋಡಿ, 10 ನೋಡಿ. ಈಗ ವೆನಿಟಿ ಬ್ಯಾಗು ಪರ್ಸು ಹಿಡ್ಕೊಂಡು ಹೋಗೋದು ನಮ್ಮ ಕಾಲಕ್ಕೆ ಅನ್ಕೊಂಡು ಮೇಡಮ್, 500 ವರ್ಷದಿಂದನೇ ಆ ಪರ್ಸ್ ಹಿಡ್ಕೊಂಡು ಓಡಾಡಿದ್ದಾರೆ. ನೀವು ಈಗ ಡಿಸೈನ್ ಅದು ಮಾಡಿಕೊಡ್ಬೋದು ಮೇಡಮ್. ನೀವು ಡಿಸೈನ್ ಹೊಡೀರಿ. ಎಲ್ಲಿ ಪ್ಯಾನು ಸಿಗುತ್ತೆ ತಗೊಂಡೋಗಿ, ದುಡ್ಡು ಸಿಕ್ಕಾಪಟ್ಟೆ ಸಿಗುತ್ತೆ. ಇವರು ಅಷ್ಟು ಸಿಕ್ಕಾಪಟ್ಟೆ ಇದು ಪುರಂದರ ನೋಡಿ, ನಿಮ್ಮ ಅಪೋಸಿಟಲ್ಲಿ ಇಲ್ಲೊಂದು ಮರ ಕಾಣ್ತಾ ಇದೆ, ಇದಕ್ಕೆ ದೇವಗಣಗಲೆ ಅಂತ ಕರೀತಾರೆ. ಆ್ಯಕ್ಚುಲಿ ನಮ್ಮಲ್ಲಿ 1857 167 ವರ್ಷದ ಹಿಂದೆ ಒಬ್ಬ ಫಾರಿನನ್ನು ಈ ಟೆಂಪಲ್ ಫೋಟೋಗ್ರಫಿ ಮಾಡ್ಯಾರ. ಆ ಫೋಟೋದಲ್ಲಿ ಇದು ಚಿಕ್ಕ ಗಿಡ ಇದೆ ಅಂದರೆ ಆ ಫೋಟೋದಿಂದನೇ ಗೊತ್ತಾಗುತ್ತೆ 167 ವರ್ಷ ಹಳೆ ಮರ ಸರ್. ಆ ಫೋಟೋದಲ್ಲಿ ಚಿಕ್ಕ ಗಿಡ ಇದೆ, 167 ವರ್ಷ ಹಳೆ ಮರ. ಇವತ್ತಿಗೂ ಫ್ಲವರು ಎಲೆ ಎಲ್ಲ ಬಿಡುತ್ತೆ ಸರ್. ದೇವಗಣಗಲೆ ಅಂತ ಕರೀತಾರೆ, ಶಿಲಾಬಾಲಿಕೆಗಣಗಲೆ ಅಂತ ಕರಿಬೋದು. ಬಟ್ ಈಗ ನೀವು ನೋಡೋ ಈ ಟೆಂಪಲ್ಲು ವಿಠ್ಠಲ ರುಕ್ಮಿಣಿ ಟೆಂಪಲ್ ಅಂತ ಹೇಳಿದೆ. ಬಟ್ ದೇವಸ್ಥಾನದ ಒಳಭಾಗದಲ್ಲಿ ಯಾವುದೇ ಮೂರ್ತಿಗಳಿಲ್ಲ. ಯಾಕಂದರೆ ಇವು ಯುದ್ಧ ನಡೆದ ಸಮಯದಲ್ಲಿ ಕೆಲವರ ಹೇಳಿಕೆಯ ಪ್ರಕಾರ ಇಲ್ಲಿಯ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಿ ಇವತ್ತಿನ ಮಹಾರಾಷ್ಟ್ರದ ಪಂಡ್ರಾಪುರದಲ್ಲಿ ಇಡ್ತಾರೆ. ಆ ಉದ್ದೇಶದಿಂದ ಇವತ್ತಿಗೂ ಅದನ್ನು ಕಾನಡಿ ವಿಠೋಬ ಅಂತ ಕರೀತಾರೆ. ಅವರಿಗೆಲ್ಲ ಸ್ಪಷ್ಟವಾಗಿ ಕನ್ನಡದ ವಿಠೋಬ ಅನ್ನೋಕ್ಕೆ ಬರಲ್ಲ, ಕಾನಡಿ ವಿಠೋಬ, ರಾಜ ಪಂಡರೀಚ ಅಂತ ಕರೀತಾರೆ ಅಂತ. ಈಗ ನಮಗೆ ದೇವಸ್ಥಾನದಲ್ಲಿ ಸಿಗೋದು ಪೀಠಗಳು ಮಾತ್ರ, ಮೂರ್ತಿಗಳಿಲ್ಲ ಸರ್. ಸೊ ಇದು ಕೂಡ ಏಕಕಾಲದಲ್ಲೇ ಕಟ್ಟಿದಂಥ ಟೆಂಪಲ್ ಅಲ್ಲ ಸರ್, ಒಬ್ಬೊಬ್ಬರ ಕಾಲದಲ್ಲಿ ಕಟ್ಟಿದ್ದಾರೆ. ಕೃಷ್ಣದೇವರಾಯನ ಕಾಲದಲ್ಲಿ ಕಂಪ್ಲೀಟ್ಲಾಗಿ ಜೀರ್ಣೋದ್ಧಾರ ಆದಂಥ ಒಂದು ದೇವಸ್ಥಾನ ಇದೆ. ಈಗ ಗರ್ಭಗುಡಿ ಹೋಗ್ಲಿಕ್ಕೆ ಕೂಡ ಪರ್ಮಿಷನ್ ಇದೆ. ಸೊ ನಾವು ಒಳಗಡೆ ಹೋಗಿ ಆ ಪೀಠಗಳು ನೋಡಿದ ಮೇಲೆ ಇಲ್ಲಿ ಒಂದು ದೊಡ್ಡ ಒಂದು ಹಂಪಿಯ ಶಿಲ್ಪಕಲೆ ಇದೆ. ಅಂದರೆ ಒಂದೇ ಕಾರ್ವಿಂಗ್ ಸರ್, ಒಂದು ಕಲ್ಲಲ್ಲಿ ಹಲವಾರು ರೀತಿಗಳಲ್ಲಿ ನೋಡಿ. ಒಂದು ಭಾಗ ಮುಚ್ಚಿದರೆ ಒಂದು ದೊಡ್ಡ ಕೋತಿ ಚಿಕ್ಕ ಮರಿ ಕೋತಿನ ಹಾಲು ಕೊಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಇನ್ನೊಂದು ಭಾಗ ಮುಚ್ಚಿದರೆ ಒಂದು ಕಡೆ ಶಿವಲಿಂಗ ಸರ್ಪ ಇರೋದು ಕಾಣುತ್ತೆ. ಇನ್ನೊಂದು ಭಾಗದಲ್ಲಿ ದೊಡ್ಡದೊಂದು ಕಪ್ಪೆ ಜಂಪ್ ಮಾಡ್ತಾ ಇದೆ. ಇನ್ನೊಂದು ಭಾಗದಲ್ಲಿ ಹನುಮಂತ ಸಮುದ್ರ ಉಲ್ಲಂಘನ ಮಾಡ್ತಾ ಇದ್ದಾನೆ. ಈ ಥರದಲ್ಲಿ ಎಲ್ಲ ನಾವು 3D ಅಂತೀವಲ್ಲ, ಆ ಕಾಲದಲ್ಲಿ 5D ಮಾಡಿ ಅದನ್ನು ಕೂಡ ಒಂದು ಇದು ಹೌದೌದು ಸರ್. ಅವೆಲ್ಲ ಮತ್ತು 1986ಅಲ್ಲಿ ಮಧ್ಯಭಾಗದಲ್ಲಿ ಕ್ರಾಕಾದ ಜಾಗದಲ್ಲಿ ASI ಡಿಪಾರ್ಟ್ಮೆಂಟ್ನವರು ಸಪೋರ್ಟ್ ಕೊಟ್ಟಿದ್ದಾರೆ. ಈ ಕಂಬಗಳನ್ನು ರಿಮೂವ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಮಧ್ಯಭಾಗದಲ್ಲಿ ಕೆಲವು ಕಲ್ಲುಗಳನ್ನು ತಂದು ಈಗ ಕಂಬಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಹೊಸ ಕಂಬಗಳನ್ನ ರೆಡಿ ಮಾಡ್ತಾರೆ. ಆ ಕಂಬಗಳನ್ನು ತಂದು ಈ ಭಾಗದಲ್ಲಿ ಇರ್ತಾರೆ. ಏನಂದರೆ ಈ ಥರದ ಸಿಮಿಲರ್ ಅವು ಕಾಣಲಿ ಅಂದರೆ ಅಲ್ಲಿ ಮಾಡೋ ಕಂಬಗಳು ಸೇಮ್ ಡಿಸೈನ್ ಇರುತ್ತೆ. ಬಟ್ ಸಂಗೀತ ಬರೋಲ್ಲ, ಅವು ಹೊಸ ಕಂಬಗಳು ಮಾಡ್ತಾ ಇದ್ದಾರೆ. ನೀವು ಒಳಗಡೆ ನೋಡಿರ್ಬೋದು ಮಧ್ಯದಲ್ಲಿ. ಸೊ ಆ ಕಂಬಗಳು ತಂದು ಇಲ್ಲಿ ಇಡ್ತಾರೆ. ಇವನ್ನ ರಿಮೂವ್ ಮಾಡಿ ಸ್ವಲ್ಪ ಪಕ್ಕಕ್ಕಿರೋ ಕಂಬ ಅದೇ ರೀತಿಯಾಗಿ ಕಾಣುತ್ತೆ, ನೀಟಾಗಿ ಕಾಣ್ಬೋದು. ಬನ್ನಿ ಈ ಕಡೆ ಸರ್ ಬರ್ಬೇಕು ಮುಂದೆ. ಪಶ್ಚಿಮದಲ್ಲಿ ದಾರಿ ಯಾವತ್ತು
ఇది ఉత్తర ద్వారం. ఈ ద్వారం లోపల ప్రవేశం లేదు. ಹಾಗಾಗಿ ಕಂಬಗಳ ಮೇಲ್ಭಾಗದಲ್ಲಿ ರಾಮಾಯಣದ ಚಿತ್ರ ಇದೆ ನೋಡಿ. ಅಲ್ಲಿ ಮೇಲ್ಭಾಗದಲ್ಲಿ ಜಾಂಬವಂತನ ಪತ್ನಿ ಚಿತ್ರ ನೋಡ್ಬೋದು. ಅದರ ಮಧ್ಯಭಾಗದಲ್ಲಿ ನೋಡಿ ವಾಲಿ ಸುಗ್ರೀವರು ಜಾಂಬವಂತನ ಚಿತ್ರ ಇದೆ. ಮತ್ತು ಈ ಪಕ್ಕದಲ್ಲಿ ನೋಡೋದಾದ್ರೆ ನೋಡಿ ಇದೊಂದು ಸಂಜೀವಿನಿ ಪರ್ವತವೈ ಅಂತ ಚಿತ್ರ ಕೂಡ ನೋಡ್ಬೋದು. ಅದಾದ್ಮೇಲೆ ಇಲ್ಲಿ ಚೂಡಾಮಣಿಯನ್ನ ಹನುಮಂತ ತಂದು ತೋರಿಸ್ತಾ ಇರೋದು. ಕೆಳಭಾಗದಲ್ಲಿ ನೋಡಿ ಸೀತಾದೇವಿ ಅಶೋಕವನದ ಕೆಳಗಡೆ ಕೂತಿದ್ದಾರೆ. ಇಲ್ಲಿ ಹನುಮಂತ ಬಂದು ಸೊ ಸೀತೆಯ ಚಲನವಲನಗಳನ್ನು ಗಮನಿಸ್ತಾ ಇರೋದು. ಮತ್ತು ಈ ಪಕ್ಕದಲ್ಲಿ ನೋಡಿ ಮಧ್ಯಭಾಗದಲ್ಲಿ ಕುಂಭಕರ್ಣ ಮಲಗಿದ್ದಾನೆ. ಆ ಕುಂಭಕರ್ಣನ ಎಬ್ಬಿಸ್ಲಿಕ್ಕೆ ಜಾನುವಾರುಗಳನ್ನು ಓಡಿಸ್ತಾ ಇರೋದು. ಮೇಲ್ಭಾಗದಲ್ಲಿ ಮೇಘನಾಥ, ಇಂದ್ರಜಿತ ಅಂತ ಏನು ಕರೀತಾರೆ, ಆತನ ಒಂದು ಯುದ್ಧ ಮಾಡೋಂಥ ದೃಶ್ಯವನ್ನು ಕೂಡ ನೋಡ್ಬೋದು. ರಾಮ, ಲಕ್ಷ್ಮಣ, ಸೀತೆ ಈ ಥರ ಇದು ವಿಷ್ಣು ಟೆಂಪಲ್ ಆಗಿರೋದ್ರಿಂದ ಅವನ್ನ ನೋಡ್ಬೋದು ಸರ್ ರಾಮಾಯಣ ಚಿತ್ರ. ಇಲ್ಲಾಂದ್ರೆ ಕನ್ನಡ ಆಸ್ತಿ ಹೋಗ್ಬಿಡ್ತಾರೆ. ನೋಡಿ ಇದು ಮೇಲ್ಛಾವಣಿ ಎಲ್ಲ ಹೊಸದಾಗಿ ಮಾಡಿರೋದು ಸರ್ 1986 ಬಟ್ ಇಲ್ಲಿರೋ ಕಂಬಗಳೆಲ್ಲ ಹಳೆಯವು. ಒಂದು ವಿಶೇಷತೆ ಏನಂದರೆ ನಿಮಗೆ ಅಲ್ಲಿ ಒಂದು ದೊಡ್ಡ ನರಸಿಂಹನ ವಿಗ್ರಹ ತೋರಿಸಿದೆ 28 ಅಡಿ. ಆ ನರಸಿಂಹನ ಮೇಲ್ಗಡೆ ಲಕ್ಷ್ಮಿ ಇತ್ತು, ಅದನ್ನು ಒಡೆದಾಕಿದ್ದಾರೆ ಅಂತ ಹೇಳಿ. ಲಕ್ಷ್ಮಿ ಇದ್ದಿದ್ದು ಇದೇ ಥರದ ಕಾಣ್ತಾ ಇದೆಯಲ್ಲ, ಆ ನರಸಿಂಹನ ಮೇಲ್ಗಡೆ ಈ ಥರ ಲಕ್ಷ್ಮಿ ಇತ್ತು. ನಿಮಗೆ ಅಲ್ಲಿ ಸಿಕ್ಕಿರೋದು ಆ ಲಕ್ಷ್ಮೀ ತಾಯಿಯ ಕೈ ಮಾತ್ರ. 5 ಅಡಿ ಲಕ್ಷ್ಮೀ ಮೂರ್ತಿ ಹಾಳು ಮಾಡಿದ್ದಾರೆ. ಆ ಬೈಟು ಅದೆಲ್ಲ ಹೊಸದ. ಮನೆ ಒಳಗಡೆ ವಿಠ್ಠಲ ರುಕ್ಮಿಣಿಯ ಪೀಠಗಳಿದೆ. ಹತ್ತಿರದಲ್ಲಿ ಹೋಗಿ ಬನ್ನಿ. ಅದ್ರ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ. ದೇವಸ್ಥಾನ ದರ್ಶನ ಮಾಡಿದ ಮೇಲೆ ಪ್ರದಕ್ಷಿಣೆ ಮಾಡಲಿಕ್ಕೆ బాగా